ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ರಪ್ಪ, ಇಷ್ಟೋ ತನಕ ನೀವೆಲ್ಲ ನಿಮ್ಮ ಬ್ಯಾಚುಲರ್ಸ್ ಪಡ್ತಿದ್ದಂತ ಪಾಡನ್ನ ನೋಡ್ತಾ ಇದ್ರಿ. ಈಗ ನಿಮ್ಮ ಬ್ಯಾಚುಲರ್ಸ್ ಬಗ್ಗೆನೇ ಒಂದು ಪ್ರಶ್ನೆ ಇರುತ್ತೆ, ಅದನ್ನೆಲ್ಲರೂ ಉತ್ತರ ಕೊಡ್ಬೇಕು. ವೆರಿ ವೆರಿ ಸಿಂಪಲ್. LED ನಲ್ಲಿ ಒಂದು ಚಿಕ್ಕ ಮಗು ಫೋಟೋ ಬರುತ್ತೆ. ಆ ಮಗು ಒಂದ್ ನಿಮಿಷ, ಏನರ್ಥ ಆಯ್ತು? ಆ ಮಗು ಯಾವ ಬ್ಯಾಚುಲರ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿನ ಫೋಟೋ ಅಂತ ನಾವು ಕಂಡುಹಿಡಿಬೇಕು. ಯಾರು ಅಂತ ಕೈ ಎತ್ತಿದ್ರೆ ಅವ್ರದ್ದು ಮಾತ್ರ ನನಗೆ ಅವಕಾಶ ಕೊಡ್ತೀನಿ. ಓಕೆ, ರೆಡಿ? ಈಗ ಬರ್ತಾ ಇರೋ ಮೊದಲನೇ ಫೋಟೋ. ನಾನು ಹೇಳ್ತೀನಿ. ಒಂದ್ ನಿಮಿಷ. ಎಸ್, ಅಪೇಕ್ಷಾ. ದರ್ಶನ್. ಸರಿನಾ? ಸರಿಯಾದ ಉತ್ತರ. ಮುಂದಿನ ಫೋಟೋ. ಯಾರು? ನಾನು. ಒಂದ್ ನಿಮಿಷ. ನಾನು. ಅಪೇಕ್ಷಾ. ಪ್ರವೀಣ್. ಇಲ್ಲ, ಪ್ರವೀಣ. ಏನ? ಅಲ್ವಾ? ಅನನ್ಯ. ರಕ್ಷಕ್ ಅನ್ಸುತ್ತೆ. ರಕ್ಷಕ್ ಬುಲೆಟ್. ಓ, ಅಲ್ಲ ಬಿಡು. ಅಲ್ಲ. ನೆಕ್ಸ್ಟ್ ಯಾರು? ನಾನು. ಒಂದ್ ನಿಮಿಷ. ವಿಜಯಲಕ್ಷ್ಮಿ. ಪ್ರೇಮ್ ತಾಪ. ಖಂಡಿತ ಅಲ್ಲ. ಅಲ್ವಾ? ಅಲ್ಲ. ಐ ಥಿಂಕ್ ಇಟ್ಸ್ ಉಲ್ಲಾಸ್. ಯಾರು ಹೇಳಿದ್ದು? ನಾನು ಉಲ್ಲಾಸ್ಗೆ ಓಟು. ಯಾರು? ನಾನು ಉಲ್ಲಾಸ್ಗೆ ಓಟು. ಉಲ್ಲಾಸ್ ಆಕ್ಚುಲಿ ಉಲ್ಲಾಸ್. ಸುಳ್ಳು. ನಾನೇ ರಚ್ಚು ಸರಿಯಾದ ಉತ್ತರ. ಹೆಂಗೆ ಒಂದು ಫೇಸ್ ಸ್ಟ್ರಕ್ಚರ್ ಹಂಗೆ ಇದೆ, ಅಂದ್ರೆ ಫೇಸ್ ಫೀಚರ್ಸ್ ಎಲ್ಲ ಹಂಗೆ ಕಾಣಿಸ್ತು ನನಗೆ. ಆ ಫೇಸ್ ಮೋಲ್ಡ್ ಕೂಡ ಹಂಗೆ ಇತ್ತು. ಸೊ ಅಲ್ಲ, ಕಾಲ್ ಕ್ರಾಸ್ ಆಗಿ ಇಟ್ಕೊಂಡಿದ್ದಾನಲ್ಲ, ಅದ್ ನೋಡಿ ಹೇಳು. ಇಲ್ಲ, ನನ್ ಕಾಲೇ ನೋಡ್ಲಿಲ್ಲ ಸರ್, ಮುಖ ಮಾತ್ರ ನೋಡಿದ್ದು. ಮುಂದಿನ ಫೋಟೋ ಯಾರು ಹೇಳ್ತೆ? ಧನ್ಯ ಹೇಳಿ ಪಾಪ. ಬೇಡ, ಧನ್ಯ ಹೇಳಿ. ಹುಲಿ. ಹೆಂಗೆ? ಮೂಗ್ ನೋಡಿ, ಕಣ್ಣು ನೋಡಿ, ಸ್ಮೈಲ್ ನೋಡಿ, ಆ ಕಳ್ಳನ್ ಸ್ಮೈಲ್ ನೋಡಿ. ಸರಿಯಾದ ಉತ್ತರ. ಮುಂದಿನ ಫೋಟೋ. ಸಖತ್ತಾಗಿದೆ ಫೋಟೋ, ಬೊಂಬಾಟಾಗಿದೆ. ಒಂದ್ ನಿಮಿಷ. ಸುಕೃತ. ಸುನಿಲ್. ಅಲ್ಲ. ಅನನ್ಯ. ಐ ಥಿಂಕ್ ಸೊ ಇದು ರಕ್ಷಕ್ ಅನ್ಸುತ್ತೆ. ಸರಿಯಾದ ಉತ್ತರ. ಹೆಂಗ್ ಕಂಡಿಡಿದೆ? ಐ ಗೆಸ್ ಇದು ಏನಂತಾರೆ, ರಕ್ಷಕ್ ಬೇಜಾರಾದಾಗ ಒಂದ್ ಫೇಸ್ ಮಾಡ್ಕೋತಾರ ಗೊತ್ತಾ, ಸ್ವಲ್ಪ ಅದೇ ತರ ಮ್ಯಾಚ್ ಆಗ್ತಿತ್ತು. ನಗ್ತಾ ಇದೆಯಲ್ಲಮ್ಮ ಮಗು. ನಾನೇ ಒಂಥರ ಪಾಪು ತರ ಫೇಸ್ ಆದಾಗ ಇವಾಗ ಇರ್ತಾರಲ್ಲ, ಅದ್ ಸ್ವಲ್ಪ ಮ್ಯಾಚ್ ಆಗ್ತದೆ. ಒಂದ್ ನಿಮಿಷ. ಆಕ್ಚುಲಿ ಎಲ್ಲೊಂದು ರಮೋಲಾ, ನಿಮ್ ಬೇಬಿದು ನೀನೇ ಕಂಡಿಡಿಲ್ವಲ್ಲಮ್ಮ? ನಾನು ಹೇಳ್ತೀನಿ ಹೇಳ್ಬಿಟ್ಟು ಅಷ್ಟೇ. ನೀನಾಗಿದ್ರೆ ಹೆಂಗ್ ಕಂಡಿಡಿತಾ ಇದ್ದೆ? ನನ್ಗೂ ಅದು ಏನೋ ವಂಡರಲ್ಲಿ ಝೂಮ್ ಅಲ್ಲಿ ನೋಡಿದೆ, ಅಯ್ಯಯ್ಯೋ ಆಗಲ್ಲ ಅಂತ ಆ ಫೇಸ್ ನೆನಪಾಯ್ತು. ಆಗ್ಲಿ. ಮುಂದಿನ ಫೋಟೋ. ಯಾರು? ಗಗನ. ಪ್ರೇಮ್ ತಾಪ. ನಾನು ಅವಾಗ್ಲಿಂದ ಕಂಡಿಡ್ದು ನೋಡೋಣ ಅನ್ಕೊಂಡ್ರೆ ಗಾಗಲ್ ಪ್ರೇಮ್ ತಾಪ ಅಂತ ಹೆಂಗೆ ಹೇಳ್ತೆ? ಸ್ಟೈಲ್ ನೋಡಿ ಸರ್, ಇವಾಗೂ ಸ್ಟೈಲಿಶ್, ಅವಾಗೂ ಸ್ಟೈಲಿಶ್, ಇವಾಗೂ ಡೆನಿಮ್. ಏನ್ ಗಗನ ಹಿಂಗ್ ನಾಚ್ಕೋತಾ ಇದೀಯಾ? ಏನ್ ಕತೆ? ಏನ್ ನಡಿ? ನಾನು ಏನು? ಸುನಿಲ್, ಅದು ತಾಪ ಅಲ್ಲ. ಸುನಿಲ್. ಪ್ರೇಮ್ ಅದು. ಒಂದ್ ನಿಮಿಷ. ಹೆಂಗೆ ಸುನಿಲ್? ಹೆಂಗೆ? ಆ ನಗು, ಆ ಮುಖ ನೋಡಿ, ಆಮೇಲೆ ಆ ನಗು ನೋಡಿ ಸುನಿಲ್ ಅನ್ಸುತ್ತೆ, ಅದು ತಾಪ. ಸುನಿಲ್. ಇಲ್ಲ ಅದು ಪ್ರೇಮೇ. ಪ್ರೇಮ್. ಸರಿಯಾದ ಉತ್ತರ. ಗಗನ ಮನ್ಸಲ್ಲಿ ಓಡ್ತಾ ಇರುವಂತ ಮಾತೇನ್ ಗೊತ್ತಾ? ಬನ್ನಿ ಮುಂದಿನ ಫೋಟೋ. ಯಾರು ಹೇಳ್ತೀರಾ? ವಿಜಯಲಕ್ಷ್ಮಿ. ಡ್ರೋನ್. ನಾನಲ್ಲ. ಅಲ್ಲ. ಒಂದು ನಿಮಿಷ. ಸುಕ್ಕು. ಇದು ಸುನಿಲ್. ಇದ್ದಾರೆ
ಅವ್ರೆ ಸುನಿಲ್ ಇಲ್ಲ ಇಲ್ಲ ಒಂದ್ ನಿಮಿಷ, ಅವಾಗಿಂದ ಎಲ್ಲಾ ಮಕ್ಕಳು ಫೋಟೋಗೂ ಸುನಿಲ್ ಅಂತ ಇದೀರಲ್ಲ, ಸುನಿಲ್ ಏನ್ಲ ಎಲ್ಲ ಮಗುದು ನಿಂದೆ ಹೋಲತ್ತೆ ಅಂದ್ರೆ ಹೆಂಗಲ್ಲ? ಕರೆಕ್ಟ್ ಆಗಿ ಯಾರು ಹೇಳ್ತೀರಾ? ನಾನು ರಚ್ಚು. ಧನ್ಯ. ಒಂದ್ ನಿಮಿಷ, ಸರಿಯಾದ ಉತ್ತರ ಯಾರು? ನೀವೇ ಕೈ ಎತ್ತಿ. ಸುನೀಲ. ಎಂತ ಡೌ.com ನೀನು ಎಲ್ಲದಕ್ಕೂ ಇಲ್ಲ ಅಂತೆಲ್ಲ. ವೆರಿ ಗುಡ್. ಯಾರು ಹೇಳಿದ್ರು? ನಾನೇ ಫಸ್ಟ್ ನಿನಗೆ 10 ಗ್ರಾಮ್ ಚಿನ್ನದ ಫೋಟೋ ಕಳಿಸಲಾಗುತ್ತೆ. ವೆರಿ ಗುಡ್. ಇದು ಅವರವರ ಮೂಗಿನ ನೇರಕ್ಕೆ ಆಗುತ್ತೆ. ಯಾಕಂದ್ರೆ ಕೆಲವು ಸಲ ಡ್ರೋನ್ ಹೇಳತ್ತಾರ ಹುಡುಗಿರ ಡಾಮಿನೇಟಿಂಗ್ ಬೇಕು ಅಂತ ಅತ್ತೆ ಮಾವನ ಊರ್ಸಕ್ಕೆ ಮಾಡಿರ್ಬೋದು, ಕೆಲವು ಸಲ ಅತ್ತೆ ಮಾವ ಹುಡುಗಿನ ಊರ್ಸಕ್ ಮಾಡಿರ್ಬೋದು. ಯಾರ್ಯಾರ ಮೇಲೆ ಯಾವ್ಯಾವ ತರ ಉರಿ ಇರುತ್ತೆ ದೇವ್ರಿಗೆ ಗೊತ್ತು, ನಿಮಗೆ ಬಿಟ್ಟಿದ್ದು. ಮುಂದಿನ ಸರ್ವೆ ಪ್ರಶ್ನೆ. ನನ್ನ ಹೆಸರು ಮಧುಶ್ರೀ, ನಾನು ಮಾಸ್ಟರ್ಸ್ ಮಾಡ್ತಿದ್ದೀನಿ. ಸೊ ಯೂಶಲಿ ಗೊತ್ತು ಎಲ್ಲರಿಗೂ ದಟ್ ಹುಡುಗಿರೆಲ್ಲ ಮಂತ್ಲಿ ಟೈಮಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ದಟ್ ಈಸ್ ಮೇನ್ಲಿ ಪೀರಿಯಡ್ ಪ್ರಾಬ್ಲಮ್. ಸೊ ಇವಾಗ ನನ್ನ ಕ್ವೆಶನ್ ಏನು ಅಂತಂದರೆ, ಎಲ್ಲ ಹುಡುಗಿರಿಗೂ ಮೂಡ್ ಸ್ವಿಂಗ್ಸ್ ಅಂತ ಒಂದು ಬಂದೇ ಬರುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಹುಡುಗಿಗೆ ಏನಾದರೂ ಬಂದು ಸೊ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನ್ನ ಕ್ವೆಶನ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ನಾನೇ ಸ್ವಲ್ಪ ತಗ್ಗಿ ಬಗ್ಗಿ ನಡೀತೀನಿ. ಆಕೆ ಹೇಳಿದ ಮಾತೆಲ್ಲ ತಪ್ಪಾಗ್ಲಿ ಸರಿ ಆಗ್ಲಿ ಕೇಳ್ತೀನಿ ಆಕೆ ಮಾತನ್ನ. ಮತ್ತೆ ಅದು ಮುಗಿಯುತ್ತಲ್ಲ ಆ ಟೈಮ್ ಮುಗಿದ ಮೇಲೆ ಆಕೆನ ಕನ್ವಿನ್ಸ್ ಮಾಡ್ತೀನಿ, ನೀನ್ ಹಿಂಗ್ ಮಾಡಿದ್ದೆ ಆ ಟೈಮಲ್ಲಿ ಅಂತ. ಅದು 1 ತಿಂಗಳಲ್ಲಪ್ಪ, ಲೈಫ್ ಲಾಂಗು ನೀನ್ ಕನ್ವಿನ್ಸ್ ಮಾಡ್ತಾನೆ ಇರ್ತೀಯ ಪ್ರತಿ ತಿಂಗಳು. ಅಂದ್ರೆ ಮಂತಲ್ಲಿ ಸ್ವಲ್ಪ ದಿವಸ ಅಲ್ವಾ ಮ್ಯಾಮ್? ಅದೇ ಹೇಳಿದ್ದು, ನೀನ್ ಕನ್ವಿನ್ಸ್ ಆಗ್ಬೇಕು. ಮೆಂಟಲಿ ರೆಡಿ ಇರ್ತೀನಿ ಮ್ಯಾಮ್ ಮಂತಲ್ಲಿ. ಅಷ್ಟೇ. ಒಟ್ಟಿನಲ್ಲಿ ಡ್ರೋನ್ ಉತ್ತರಕ್ಕೆ ರೆಡ್ಡಾ ಗ್ರೀನಾ? ಡೆಫಿನೆಟ್ಲಿ ಕನ್ವಿನ್ಸ್, ಯಾವಾಗ್ಲೂ ಜೊತೆಗಿದ್ದು ಟೈಮ್ ಕೊಟ್ಕಂತ. ಒಟ್ಟಿನಲ್ಲಿ ಸರ್ವೇ ಪ್ರಕಾರ ಪ್ರಶ್ನೆಗಳು ಕೇಳಿರೋದಿದೆ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಇವತ್ತು ಈ ಒಂದು ಭರ್ಜರಿ ಬ್ಯಾಚಲರ್ ಸೀಸನ್ 2 ನಲ್ಲಿ. ಐ ಥಿಂಕ್ ಯಾರ್ಯಾರು ಪ್ರಶ್ನೆ ಕೇಳಿದ್ರು ಅಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಟ್ಟಲ್ಲಿ ಈ ಒಂದು ಟೆಸ್ಟ್ ಅಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಪಾಸ ಫೇಲ ನೋಡೋಣ. ಓವರ್ ಟು ರಚ್ಚು. ಅಲ್ಲ, ಅದು ಅವನ ಅಭಿಪ್ರಾಯ, ಅವನ ಪರ್ಸೆಪ್ಷನ್ ಟುವರ್ಡ್ಸ್ ಹಿಸ್ ಲೈಫ್ ಆ್ಯಂಡ್ ಎವ್ರಿಥಿಂಗ್. ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸೊ ನಮ್ಮ ಜೀವನದಲ್ಲಿ ನಾವು ಹೆಂಗ್ ಇರಬೇಕು ಅನ್ನೋದು ನಮ್ಗೆ ಗೊತ್ತಿರತ್ತೆ. ಸೊ ಅದು ಅವನ ಜೀವನ, ಅವ್ನ್ಗೆ ಹೆಂಗ್ ಬೇಕೋ ಹಂಗೆ ಹೇಳಿದಾನೆ. ಕೆಲವೊಂದು ಕನ್ವಿನ್ಸಿಂಗ್ ಅಂತ ಅನ್ಸ್ಲಿಲ್ಲ. ಗಗನ ಕೂಡ ಇವನ್ ಶಿ ವಾಸ್ ನಾಟ್ ಕನ್ವಿನ್ಸ್ ಫಾರ್ ಕಪಲ್ ಆಫ್ ಆನ್ಸರ್ಸ್. ಇದು ಒಳ್ಳೆ ಟಾಪಿಕ್. ಕೇಳಿದಂತ ಪ್ರತಿಯೊಬ್ಬ ಹೆಣ್ಣು ಮಕ್ಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ವಂಡರ್ಫುಲ್ ಕ್ವೆಶನ್ಸ್ ನ ಶೂಟ್ ಮಾಡಿದ್ದಾರೆ. ಇದು ವೆರಿ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಇದು. ಹೆಣ್ಮಕ್ಳು ಬಗ್ಗೆ ಅಂತ ಬಂದ ತಕ್ಷಣ ತುಂಬಾ ಜನ ಗಂಡು ಮಕ್ಳಿಗೆ ಗೊತ್ತಿರಲ್ಲ ಹೌ ಟು ಹ್ಯಾಂಡಲ್ ಎಲ್ಲ ವಿಷಯದಲ್ಲೂ. ಸೊ ತುಂಬಾ ಸೂಕ್ಷ್ಮವಾಗಿ ವಿಚಾರಗಳನ್ನ ಡಿಪ್ಲೊಮೆಸಿ ಇಲ್ಲದೆ ಮಾತಾಡಬೇಕು. ಕೆಲವೊಂದು ವಿಷಯದಲ್ಲಿ ಅವ್ನು ಅದನ್ನ ಮಾಡ್ದ. ಕನ್ವಿನ್ಸಿಂಗ್ ಅಂತ ಕೆಲವೊಂದು ಅನ್ಸ್ತು, ಕನ್ವಿನ್ಸಿಂಗ್ ಅಂತ ಅನ್ಸ್ಲಿಲ್ಲ. ಕೆಲವೊಂದ್ ಕಡೆ ಫೇಲು ಪಾಸು ಅದು ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಅವ್ನು ಪಾಸ್ ಆಗ್ಬೇಕು ಅಂತ ಇರೋನು ಪಾಸ್ ಆಗ್ತೀಯಾ? ಓಕೆ, ಆಲ್ ದ ಬೆಸ್ಟ್.